ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಅರಣ್ಯ ವಿಶ್ರಾಂತಿ ಗೃಹ ಕೇಳಾಪಾನಿಯನ್ನು ನೋಡ್ಕೊಂಡು ಬರೋಣ. ಫಾರೆಸ್ಟ್ ರೆಸ್ಟ್ ಹೌಸ್ ಕೇಳಾಪಾನಿ ಇದು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನಲ್ಲಿರೋದು. ಕಾರವಾರಿಂದ ಬೆಳಗಾವಿಗೆ ಹೋಗಬೇಕಾದ್ರೆ ಈ ಜೊಯ್ಡಾ ತಾಲೂಕಿನಲ್ಲಿ ಈ ಒಂದು ಅರಣ್ಯ ವಿಶ್ರಾಂತಿ ಗೃಹ ಇರೋದು. ಇಲ್ಲಿ ಕೇಳಾಪಾನಿ ಅಂತ ಕರೀತಾರೆ. ಗಣೇಶ್ ಗುಡಿಯಿಂದ ಜಗಲ್ಬೆಟ್ ಹೋಗಬೇಕಾದ್ರೆ ಕೇಳಾಪಾನಿ ಅಂತಂದರೆ ಇಲ್ಲಿ ಕರ್ನಾಟಕದಲ್ಲಿ ಅತಿ ಎತ್ತರವಾದ ಆಣೆಕಟ್ಟೆ ಸೂಪಾ ಡ್ಯಾಮ್. ಸೂಪಾ ಡ್ಯಾಮು 101 ಮೀಟರ್ ಎತ್ತರವಾಗಿದೆ. ಇದು ಜೊಯ್ಡಾ ತಾಲೂಕಿನಲ್ಲಿರೋದು. ಇದನ್ನು ಕಾಳಿ ನದಿಗೆ ಕಟ್ಟಿದ್ದಾರೆ. ಕಾಳಿ ನದಿ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ನದಿಗಳಲ್ಲಿ ಒಂದು. ಇದು ಉತ್ತರ ಕನ್ನಡ ಜಿಲ್ಲೆಯೇ ಉಗಮವಾಗಿ ಅಂದರೆ ಜೊಯ್ಡಾ ತಾಲೂಕಿನ ಡಿಗ್ಗಿಘಾಟಲ್ಲಿ ಕಾಳಿ ನದಿ ಉಗಮವಾಗಿ ಇದು ಕಾರವಾರದ ಹತ್ತಿರ ಸದಾಶಿವಗಡ ಮತ್ತು ಕಾರವಾರ ನಗರಗಳ ಮಧ್ಯದಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಈ ಒಂದು ಕಾಳಿ ನದಿಗೆ ಈ ಸೂಪಾ ಆಣೆಕಟ್ಟನ್ನು ಕಟ್ಟಿದ್ದಾರೆ. ಇದರ ಹಿನ್ನೀರು ಏನಿದೆ ಇಲ್ವಾ, ಈ ಹಿನ್ನೀರಿನ ಒಂದು ಸ್ಥಳ ಅದ, ಅಲ್ಲಿ ಕೇಳಾಪಾನಿ ವ್ಯೂ ಪಾಯಿಂಟ್ ಅದ. ಸೊ ಅಲ್ಲಿ ಅದಕ್ಕೆ ಕೇಳಾಪಾನಿ ಅಂತ ಕರೀತಾರೆ. ಬಾಳಿಯ ವನದಲ್ಲಿ ನಿಂತಿರುವ ನೀರು ಅಂದರೆ ಮರಾಠಿ ಭಾಷೆಯಲ್ಲಿ ಕೇಳಿ ಅಂದರೆ ಬಾಳೆ ಅಂತ ಹೇಳ್ತೇವೆ. ಹೀಗಾಗಿ ಆ ಬಾಳಿಯ ವನದಲ್ಲಿ ನಿಂತಿರುವ ನೀರು, ಹೀಗಾಗಿ ಕೇಳಾಪಾನಿ ಅಂತ ಕರೀತಾರೆ. ಈ ಕೇಳಾಪಾನಿಯು ಗಣೇಶ್ ಗುಡಿಯಿಂದ ಜಗಲ್ಬೆಟ್ಗೆ ಹೋಗಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಈ ಕೇಳಾಪಾನಿ ಅನ್ನೋ ಒಂದು ಸ್ಥಳ ಬರುತ್ತೆ. ಈ ಕೇಳಾಪಾನಿ ಅನ್ನೋ ಸ್ಥಳದ ಹತ್ತಿರನೇ ಅರಣ್ಯ ವಿಶ್ರಾಂತಿ ಗೃಹವನ್ನು ನಿರ್ಮಿಸಿದ್ದಾರೆ, ಫಾರೆಸ್ಟ್ ರೆಸ್ಟ್ ಹೌಸ್. ಇಲ್ಲಿ ನಿಂತ್ಕೊಂಡು ವ್ಯೂ ಪಾಯಿಂಟನ್ನು ನೋಡ್ಬೋದು. ಹಾಗೆ ತುಂಬ ವಿಶಾಲವಾಗಿರ್ತಕ್ಕಂಥ ಸ್ಥಳ ಇದೆ. ಹಾಗೆ ನಾವು ದೂರದಿಂದ ನೀವು ನೋಡ್ಬೋದು, ಏನು ವೀಕ್ಷಣೆ ಮಾಡ್ತಿದ್ರಲ್ಲ ಇದು ಹಿನ್ನೀರು. ಇದೇ ಫಾರೆಸ್ಟ್ ರೆಸ್ಟ್ ಹೌಸು ಕೇಳಾಪಾನಿ. ಇದರ ಮುಂದುಗಡೆನೇ ವಿಶಾಲವಾಗಿರ್ತಕ್ಕಂಥ ಈ ಸೂಪಾ ಡ್ಯಾಮಿನ ಹಿನ್ನೀರಿದೆ. ಹೀಗಾಗಿ ನೋಡಲಿಕ್ಕೆ ತುಂಬ ಒಳ್ಳೆಯ ವ್ಯೂ ಪಾಯಿಂಟು. ಈ ಸ್ಥಳವನ್ನು ನೋಡಲಿಕ್ಕೆ ಹೋಗಬೇಕಾದ್ರೆ ಅರಣ್ಯ ಇಲಾಖೆಯ ಅನುಮತಿ ಕಡ್ಡಾಯವಾಗಿರುತ್ತೆ. ಯಾವುದೇ ಖಾಸಗಿ ವ್ಯಕ್ತಿಗಳನ್ನು ಇಲ್ಲಿ ಬಿಡೋದಿಲ್ಲ. ಅವರು ಅನುಮತಿಯನ್ನು ಕೊಟ್ಟರೆ ಹೋಗಿ ನೋಡಿ ಬರ್ಬೋದು. ಯಾಕೆ ಅಂತಂದರೆ ಇದು ಅರಣ್ಯ ಇಲಾಖೆಯ ಅಡಿಯಲ್ಲಿರೋದ್ರಿಂದ ಅಲ್ಲಿ ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿಗಳು ಹೋಗಲಿಕ್ಕೆ ಬರೋದಿಲ್ಲ. ಅರಣ್ಯ ಇಲಾಖೆಯವರು ಅನುಮತಿಯನ್ನು ಕೊಟ್ಟರೆ ಈ ಒಂದು ವಿಶ್ರಾಂತಿ ಗೃಹವನ್ನು ನೋಡ್ಕೊಂಡು ಬರ್ಬೋದು. ಹಾಗೆ ಅಲ್ಲಿ ಇರ್ತಕ್ಕಂಥ ಹಿನ್ನೀರಿನ ಒಂದು ವ್ಯೂ ಪಾಯಿಂಟನ್ನು ಕೂಡ ನೋಡ್ಬೋದು. ಈ ಅರಣ್ಯ ವಿಶ್ರಾಂತಿ ಗೃಹ 2021 ಫೆಬ್ರವರಿ 7ನೇ ತಾರೀಕಿಗೆ ಉದ್ಘಾಟನೆ ಆಗಿರುವುದು. ನೋಡಲಿಕ್ಕೆ ತುಂಬ ಸುಂದರವಾಗಿದೆ. ಈಗೇನು ವೀಕ್ಷಣೆ ಮಾಡ್ತಿದ್ರಲ್ವ, ಇದು ಸೂಪಾ ಡ್ಯಾಮಿನ ಹಿನ್ನೀರು. ದೂರದಲ್ಲಿ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಇದೆ. ಏನು ಗುಡ್ಡ ಕಾಣಿಸುತ್ತಲ್ವ, ಸೊ ಆ ಗುಡ್ಡದ ಮೇಲೆ ಶ್ರೀ ಸಿದ್ದೇಶ್ವರ ದೇವಸ್ಥಾನವಿದೆ. ಈಗೇನು ನೋಡ್ತಾ ಇದ್ದಲ್ವ, ಇದು ಅಲ್ಲಿ ಸಿದ್ದೇಶ್ವರ ದೇವಸ್ಥಾನ ಇರೋದು. ಇದೆಲ್ಲ ಕಾಳಿ ನದಿಯ ಬ್ಯಾಕ್ ವಾಟರ್ ಅಂದರೆ ಸೂಪಾ ಡ್ಯಾಮಿನ ಬ್ಯಾಕ್ ವಾಟರು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.